ಇನ್ನು ಕಾಂಗ್ರೆಸ್ ನಾಯಕರಿಗೆ ಏಕಾಏಕಿ ಹಿಂದೂಗಳ ಮೇಲೆ ಪ್ರೀತಿ ಹುಟ್ಟಿದೆಯಂತೆ. ಮಾತೆತ್ತಿದ್ರೆ ಸಾಕು ರಾಮಾಯಣ ಹನುಮಾನ್ ಚಾಲೀಸ ಅಂತಿದ್ದಾರೆ. ಆದರೆ ಅವರ ಮಾತಿನ ಹಿಂದಿನ ಗೂಢಾರ್ಥ ಮಾತ್ರ ಯಾರಿಗೂ ಅರ್ಥವಾಗ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳಿದೆ ಬನ್ನಿ ಈ ಸ್ಟೋರಿ ನೋಡಿ. ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷವನ್ನು, ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಅಕಟಕಟ ಮತ್ತೆ ಹಿಂದೂ ಭಾವನೆ ಜೊತೆ ಆಟ. ರಾಮನ ವಿರುದ್ಧ ಮತ್ತೊಮ್ಮೆ ಕಾಂಗ್ರೆಸ್ ಕಾದಾಟ. ಕಾಂಗ್ರೆಸ್ ನಾಯಕರಿಗೆ ರಾಮ ಅಂದ್ರೇನೆ ಆಗಲ್ಲ. ಅಯೋಧ್ಯೆ ವಿವಾದ ಕೋರ್ಟ್ನಲ್ಲಿದ್ದಾಗ ಕಪಿಲ್ ಸಿಬಲ್ರಿಂದ ಹಿಡಿದು ಕಾಂಗ್ರೆಸ್ನ 27 ವಕೀಲರು ವಾದ ಮಾಡಿದ್ರು. ರಾಮ ಮಂದಿರ ನಿರ್ಮಾಣವಾದ ಬಳಿಕ ಪ್ರಾಣ ಪ್ರತಿಷ್ಠಾಪನೆಗೂ ಕೈ ನಾಯಕರು ಬರಲೇ ಇಲ್ಲ. ಇದೀಗ ಬೇರೆ ಬೇರೆ ರಾಮ ಮಂದಿರ ಇದ್ರು ಅಂತ ಹಳೆ ತಂತ್ರವನ್ನೇ ಪ್ರಯೋಗಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಮಹರ್ಷಿ ವಾಲ್ಮೀಕಿಯ ಶ್ರೀರಾಮನೇ ಬೇರೆ, ಅಯೋಧ್ಯೆಯ ಶ್ರೀರಾಮನೇ ಬೇರೆ, ವಾಲ್ಮೀಕಿ ಶ್ರೀರಾಮನ ಸೃಷ್ಟಿಕರ್ತ ಅಂತ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ರಾಮನಿಂದ ವಾಲ್ಮೀಕಿಯೋ, ವಾಲ್ಮೀಕಿಯಿಂದ ರಾಮನೋ? ರಾಮ ಇಸ್ ಎ ಕ್ರಿಯೇಟರ್. ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು. ಅಯೋಧ್ಯೆಯ ರಾಮನೇ ಬೇರೆ, ವಾಲ್ಮೀಕಿಯ ರಾಮರಾಜ್ಯದ ಕಲ್ಪನೆನೇ ಬೇರೆ. ವಾಲ್ಮೀಕಿ ರಾಮರಾಜ್ಯದ ಕಲ್ಪನೆನೇ ಬೇರೆ. ಅಯೋಧ್ಯೆಯಲ್ಲಿ ರಾಮನ ಭಕ್ತಿ ಪರವಶಗಳೇ ಬೇರೆ. ಬಿಜೆಪಿಯ ಎಷ್ಟು ಜನಕ್ಕೆ ರಾಮಾಯಣ ಗೊತ್ತು? ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವಂಥ ಅಂಶಗಳೇ ಬೇರೆ ಇದೆ. ತುಳಸಿದಾಸ ರಾಮಾಯಣನೇ ಬೇರೆ. ಹಾಗೆ ಹಲವಾರು ರಾಮಾಯಣಗಳು ಬರೆದಿದ್ದಾರೆ. ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ. ಮಹಾದೇವಪ್ಪ ಅವರು ಅಷ್ಟೇ ಹೇಳಿರೋದು. ಒರಿಜಿನಲ್ ರಾಮಾಯಣ ಬೇರೆ ಇದೆ. ಇವಾಗ ಪ್ರಸ್ತುತವಾಗಿ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ ಬಿ ಜೆ ಪಿಯವ್ರು ಹೇಳ್ಕೊಂಡು ನೋಡ್ತಾರೆ ಅದು ಬೇರೆದಿದೆ ಅಂತ. ಬಿ ಜೆ ಪಿಯವರು ಆ ಕಡೆ ವಾಲ್ಮೀಕಿ ರಾಮಾಯಣನೂ ಓದಿಲ್ಲ ಅಥವಾ ತುಳಸಿದಾಸ್ ರಾಮಾಯಣನೂ ಓದಿಲ್ಲ. ಬಿಜೆಪಿಯವರಿಗೆ ಹನುಮಾನ್ ಚಾಲೀಸ ಗೊತ್ತಾ? ಕರೆಸ್ಬಿಟ್ಟು ಕೇಳ್ಬಿಡಿ ಎಷ್ಟು ಜನಕ್ಕೆ ಹನುಮಾನ್ ಚಾಲೀಸ ಗೊತ್ತು, ಎಷ್ಟು ಜನಕ್ಕೆ ಅವರ ಇತಿಹಾಸ ಗೊತ್ತು, ವೀರ್ ಸಾವರ್ಕರಿಗೆ ವೀರ್ ಅಂತ ಬಿರುದು ಹೇಗೆ ಸಿಕ್ತು ಅವೆಲ್ಲ ಹೇಳ್ತಾರಾ? ಹೇಳೋದಿಲ್ಲ. ಸುಮ್ಮನೆ ಎಲೆಕ್ಷನ್ ಬಂದಾಗ ಮಾತ್ರ ಇವರಿಗೆ ಅಷ್ಟೇ ಇದು ರಾಮಾಯಣ ಮೇಲೆ ಪ್ರೀತಿ, ಅದ್ರ ಮೇಲೆ ಪ್ರೀತಿ. ಅವರಿಗೆ ರಾಮಾಯಣ ಬೇಕು, ಆದರೆ ಯಾರು ಬರ್ದಿರೋದು ಆ ಸಮುದಾಯದ वाल्मीकि बेड़ा ಅವರಿಗೆ. जो हनुमान चालीसा, मुझे पूरी हनुमान चालीसा आती है. जय हनुमान ज्ञान गुण सागर, जय कपिसत जो लोक जागर, रामदूत अतुलित बलधामा, अंजनी पुत्र पवन सुतनामा, महावीर विक्रम बजरंगी, कुमति निवार सुमति के संगी, कंचन वरण विराज सुबेसा, गानन कुंडल कुंचत केसा, हाथ वज्र गावराजे, कांच जनेऊ साजे, कंठ शंकर सुवन केसरी नंदन, तेज प्रताप महाजगवंदन, विद्यावान गुणी अति चातुर, राम काज करे को आतुर. ಕಾಂಗ್ರೆಸ್ ನಾಯಕರು ಹಿಂದೂಗಳ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೋ? ಇನ್ನು ಕಾಂಗ್ರೆಸ್ ನಾಯಕರಿಗೆ ಏಕಾಏಕಿ ಹಿಂದೂಗಳ ಮೇಲೆ ಪ್ರೀತಿ ಹುಟ್ಟಿದೆಯಂತೆ. ಮಾತೆತ್ತಿದ್ರೆ ಸಾಕು ರಾಮಾಯಣ ಹನುಮಾನ್ ಚಾಲೀಸ ಅಂತಿದ್ದಾರೆ. ಆದರೆ ಅವರ ಮಾತಿನ ಹಿಂದಿನ ಗೂಢಾರ್ಥ ಮಾತ್ರ ಯಾರಿಗೂ ಅರ್ಥವಾಗ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳಿದೆ ಬನ್ನಿ ಈ ಸ್ಟೋರಿ ನೋಡಿ. ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷವನ್ನು, ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಅಕಟಕಟ ಮತ್ತೆ ಹಿಂದೂ ಭಾವನೆ ಜೊತೆ ಆಟ. ರಾಮನ ವಿರುದ್ಧ ಮತ್ತೊಮ್ಮೆ ಕಾಂಗ್ರೆಸ್ ಕಾದಾಟ. ಕಾಂಗ್ರೆಸ್ ನಾಯಕರಿಗೆ ರಾಮ ಅಂದ್ರೇನೆ ಆಗಲ್ಲ. ಅಯೋಧ್ಯೆ ವಿವಾದ ಕೋರ್ಟ್ನಲ್ಲಿದ್ದಾಗ ಕಪಿಲ್ ಸಿಬಲ್ರಿಂದ ಹಿಡಿದು ಕಾಂಗ್ರೆಸ್ನ 27 ವಕೀಲರು ವಾದ ಮಾಡಿದ್ರು. ರಾಮ ಮಂದಿರ ನಿರ್ಮಾಣವಾದ ಬಳಿಕ ಪ್ರಾಣ ಪ್ರತಿಷ್ಠಾಪನೆಗೂ ಕೈ ನಾಯಕರು ಬರಲೇ ಇಲ್ಲ.
ಇದೀಗ ಬೇರೆ ಬೇರೆ ರಾಮಂದಿರು ಇದ್ರು ಅಂತ ಹಳೆ ತಂತ್ರವನ್ನೇ ಪ್ರಯೋಗಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಮಹರ್ಷಿ ವಾಲ್ಮೀಕಿಯ ಶ್ರೀರಾಮನೇ ಬೇರೆ, ಅಯೋಧ್ಯೆಯ ಶ್ರೀರಾಮನೇ ಬೇರೆ, ವಾಲ್ಮೀಕಿ ಶ್ರೀರಾಮನ ಸೃಷ್ಟಿಕರ್ತ ಅಂತ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ. ರಾಮನಿಂದ ವಾಲ್ಮೀಕಿಯೋ, ವಾಲ್ಮೀಕಿಯಿಂದ ರಾಮನೋ? ರಾಮ ಇಸ್ ಎ ಕ್ರಿಯೇಟರ್ ವಾಲ್ಮೀಕಿ. ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು. ಅಯೋಧ್ಯೆಯ ರಾಮನೇ ಬೇರೆ, ವಾಲ್ಮೀಕಿಯ ರಾಮರಾಜ್ಯದ ಕಲ್ಪನೆನೇ ಬೇರೆ. ವಾಲ್ಮೀಕಿ ರಾಮರಾಜ್ಯದ ಕಲ್ಪನೆನೇ ಬೇರೆ. ಅಯೋಧ್ಯೆಯಲ್ಲಿ ರಾಮನ ಭಕ್ತಿ ಪರವಶಗಳೇ ಬೇರೆ. ಬಿಜೆಪಿಯ ಎಷ್ಟು ಜನಕ್ಕೆ ರಾಮಾಯಣ ಗೊತ್ತು? ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವಂಥ ಅಂಶಗಳೇ ಬೇರೆ ಇದೆ. ತುಳಸಿದಾಸ ರಾಮಾಯಣನೇ ಬೇರೆ. ಹಾಗೆ ಹಲವಾರು ರಾಮಾಯಣಗಳು ಬರೆದಿದ್ದಾರೆ. ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ. ಮಹದೇವಪ್ಪ ಅವರು ಅಷ್ಟೇ ಹೇಳಿರೋದು. ಒರಿಜಿನಲ್ ರಾಮಾಯಣ ಬೇರೆ ಇದೆ. ಇವಾಗ ಪ್ರಸ್ತುತವಾಗಿ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ ಬಿ ಜೆ ಪಿಯವ್ರು ಹೇಳ್ಕೊಂಡು ನೋಡ್ತಾರೆ ಅದು ಬೇರೆದಿದೆ ಅಂತ. ಬಿ ಜೆ ಪಿಯವರು ಆ ಕಡೆ ವಾಲ್ಮೀಕಿ ರಾಮಾಯಣನೂ ಓದಿಲ್ಲ ಅಥವಾ ತುಳಸಿದಾಸ್ ರಾಮಾಯಣನೂ ಓದಿಲ್ಲ. ಬಿಜೆಪಿಯವರಿಗೆ ಹನುಮಾನ್ ಚಾಲೀಸ ಗೊತ್ತಾ? ಕರೆಸ್ಬಿಟ್ಟು ಕೇಳ್ಬಿಡಿ ಎಷ್ಟು ಜನಕ್ಕೆ ಹನುಮಾನ್ ಚಾಲೀಸ ಗೊತ್ತು, ಎಷ್ಟು ಜನಕ್ಕೆ ಅವರ ಇತಿಹಾಸ ಗೊತ್ತು, ವೀರ್ ಸಾವರ್ಕರಿಗೆ ವೀರ್ ಅಂತ ಬಿರುದು ಹೇಗೆ ಸಿಕ್ತು ಅವೆಲ್ಲ ಹೇಳ್ತಾರಾ? ಹೇಳೋದಿಲ್ಲ. ಸುಮ್ಮನೆ ಎಲೆಕ್ಷನ್ ಬಂದಾಗ ಮಾತ್ರ ಇವರಿಗೆ ಅಷ್ಟೇ ಇದು ರಾಮಾಯಣ ಮೇಲೆ ಪ್ರೀತಿ, ಅದ್ರ ಮೇಲೆ ಪ್ರೀತಿ. ಅವರಿಗೆ ರಾಮಾಯಣ ಬೇಕು, ಆದರೆ ಯಾರು ಬರ್ದಿರೋದು ಆ ಸಮುದಾಯದ ವಾಲ್ಮೀಕಿ ಬೇಡ ಅವರಿಗೆ. जो हनुमान चालीसा, मुझे पूरी हनुमान चालीसा आती है. जय हनुमान ज्ञान गुण सागर, जय कपीसत जो लोक जागर, राम दूता तुलित बलदामा, अंजनी पुत्र पवन सुतनामा, महावीर विक्रम बजरंगी, कुमति निवार सुमति के संगी, कंचन वरण विराज सुबेसा, गानन कुंडल कुंचत केसा, हाथ वज्रो गावराजे, कान मूज जनेऊ साजे, कंठ शंकर सुवन केसरी नंदन, तेज प्रताप महाजगवंदन, विद्यावान गुणी अति चातुर, राम काज करे बिल्को आतुर. ಕಾಂಗ್ರೆಸ್ ನಾಯಕರು ಹಿಂದೂಗಳ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೋ? ಇನ್ನು ಕಾಂಗ್ರೆಸ್ ನಾಯಕರಿಗೆ ಏಕಾಏಕಿ ಹಿಂದೂಗಳ ಮೇಲೆ ಪ್ರೀತಿ ಹುಟ್ಟಿದೆಯಂತೆ. ಮಾತೆತ್ತಿದ್ರೆ ಸಾಕು ರಾಮಾಯಣ ಹನುಮಾನ್ ಚಾಲೀಸ ಅಂತಿದ್ದಾರೆ. ಆದರೆ ಅವರ ಮಾತಿನ ಹಿಂದಿನ ಗೂಢಾರ್ಥ ಮಾತ್ರ ಯಾರಿಗೂ ಅರ್ಥವಾಗ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳಿದೆ ಬನ್ನಿ ಈ ಸ್ಟೋರಿ ನೋಡಿ. ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷವನ್ನು. ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಅಕಟಕಟ ಮತ್ತೆ ಹಿಂದೂ ಭಾವನೆ ಜೊತೆ ಆಟ. ರಾಮನ ವಿರುದ್ಧ ಮತ್ತೊಮ್ಮೆ ಕಾಂಗ್ರೆಸ್ ಕಾದಾಟ. ಕಾಂಗ್ರೆಸ್ ನಾಯಕರಿಗೆ ರಾಮ ಅಂದ್ರೇನೆ ಆಗಲ್ಲ. ಅಯೋಧ್ಯೆ ವಿವಾದ ಕೋರ್ಟ್ನಲ್ಲಿದ್ದಾಗ ಕಪಿಲ್ ಸಿಬಲ್ರಿಂದ ಹಿಡಿದು ಕಾಂಗ್ರೆಸ್ನ 27 ವಕೀಲರು ವಾದ ಮಾಡಿದ್ರು. ರಾಮ ಮಂದಿರ ನಿರ್ಮಾಣವಾದ ಬಳಿಕ ಪ್ರಾಣ ಪ್ರತಿಷ್ಠಾಪನೆಗೂ ಕೈ ನಾಯಕರು ಬರಲೇ ಇಲ್ಲ. ಇದೀಗ ಬೇರೆ ಬೇರೆ ರಾಮಂದಿರು ಇದ್ರು ಅಂತ ಹಳೆ ತಂತ್ರವನ್ನೇ ಪ್ರಯೋಗಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಮಹರ್ಷಿ ವಾಲ್ಮೀಕಿಯ ಶ್ರೀರಾಮನೇ ಬೇರೆ, ಅಯೋಧ್ಯೆಯ ಶ್ರೀರಾಮನೇ ಬೇರೆ, ವಾಲ್ಮೀಕಿ ಶ್ರೀರಾಮನ ಸೃಷ್ಟಿಕರ್ತ ಅಂತ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ. ರಾಮನಿಂದ ವಾಲ್ಮೀಕಿಯೋ, ವಾಲ್ಮೀಕಿಯಿಂದ ರಾಮನೋ? ರಾಮ ಇಸ್ ಎ ಕ್ರಿಯೇಟರ್ ವಾಲ್ಮೀಕಿ. ವಾಲ್ಮೀಕಿಯವರು ರಾಮನ ಸೃಷ್ಟಿಕರ್ತರು. ಅಯೋಧ್ಯೆಯ ರಾಮನೇ ಬೇರೆ, ವಾಲ್ಮೀಕಿಯ ರಾಮರಾಜ್ಯದ ಕಲ್ಪನೆನೇ ಬೇರೆ. ವಾಲ್ಮೀಕಿ ರಾಮರಾಜ್ಯದ ಕಲ್ಪನೆನೇ ಬೇರೆ. ಅಯೋಧ್ಯೆಯಲ್ಲಿ ರಾಮನ ಭಕ್ತಿ ಪರವಶಗಳೇ ಬೇರೆ. ಬಿಜೆಪಿಯ ಎಷ್ಟು ಜನಕ್ಕೆ ರಾಮಾಯಣ ಗೊತ್ತು? ವಾಲ್ಮೀಕಿ ರಾಮಾಯಣ ಏನಿದೆ ಅದರಲ್ಲಿರುವಂಥ ಅಂಶಗಳೇ ಬೇರೆ ಇದೆ. ತುಳಸಿದಾಸ ರಾಮಾಯಣನೇ ಬೇರೆ. ಹಾಗೆ ಹಲವಾರು ರಾಮಾಯಣಗಳು ಬರೆದಿದ್ದಾರೆ.
ಆ ಎಲ್ಲ ವರ್ಷನ್ಸು ಬೇರೆ ಬೇರೆ ಅವ್ರವ್ರಿಗೆ ಅನಿಸಿಕೆ ಪ್ರಕಾರ ಇರುತ್ತೆ. ಮಹಾದೇವಪ್ಪ ಅವರು ಅಷ್ಟೇ ಹೇಳಿರೋದು. ಒರಿಜಿನಲ್ ರಾಮಾಯಣ ಬೇರೆ ಇದೆ. ಇವಾಗ ಪ್ರಸ್ತುತವಾಗಿ ಚಾಲ್ತಿನಲ್ಲಿ ಇವತ್ತೇನು ಇವರೆಲ್ಲ ಬಿ ಜೆ ಪಿಯವ್ರು ಹೇಳ್ಕೊಂಡು ನೋಡ್ತಾರೆ ಅದು ಬೇರೆದಿದೆ ಅಂತ. ಬಿ ಜೆ ಪಿಯವರು ಆ ಕಡೆ ವಾಲ್ಮೀಕಿ ರಾಮಾಯಣನೂ ಓದಿಲ್ಲ ಅಥವಾ ತುಳಸಿದಾಸ್ ರಾಮಾಯಣನೂ ಓದಿಲ್ಲ. ಬಿಜೆಪಿಯವರಿಗೆ ಹನುಮಾನ್ ಚಾಲೀಸ ಗೊತ್ತಾ? ಕರೆಸ್ಬಿಟ್ಟು ಕೇಳ್ಬಿಡಿ ಎಷ್ಟು ಜನಕ್ಕೆ ಹನುಮಾನ್ ಚಾಲೀಸ ಗೊತ್ತು, ಎಷ್ಟು ಜನಕ್ಕೆ ಅವರ ಇತಿಹಾಸ ಗೊತ್ತು, ವೀರ್ ಸಾವರ್ಕರಿಗೆ ವೀರ್ ಅಂತ ಬಿರುದು ಹೇಗೆ ಸಿಕ್ತು, ಅವೆಲ್ಲ ಹೇಳ್ತಾರಾ? ಹೇಳೋದಿಲ್ಲ. ಸುಮ್ಮನೆ ಎಲೆಕ್ಷನ್ ಬಂದಾಗ ಮಾತ್ರ ಇವರಿಗೆ ಅಷ್ಟೇ ಇದು ರಾಮಾಯಣ ಮೇಲೆ ಪ್ರೀತಿ, ಅದ್ರ ಮೇಲೆ ಪ್ರೀತಿ. ಅವರಿಗೆ ರಾಮಾಯಣ ಬೇಕು, ಆದರೆ ಯಾರು ಬರ್ದಿರೋದು ಆ ಸಮುದಾಯದ ವಾಲ್ಮೀಕಿ ಬೇಡ ಅವರಿಗೆ. जो हनुमान चालीसा मुझे पूरी हनुमान चालीसा आती है। जय हनुमान ज्ञान गुण सागर, जय कपिसति जो लोक जागर, रामदूत अतुलित बलधामा, अंजनी पुत्र पवन सुतनामा, महावीर विक्रम बजरंगी, कुमति निवार सुमति के संगी, कंचन वरण विराज सुबेसा, गानन कुंडल कुंचित केसा, हाथ वज्रो दिशावराजे, कांधभूज जनेऊ साजे, कंठ शंकर सुवर्ण केसरी नंदन, तेज प्रताप महाजगवंदन, विद्यावान गुणी अति चातुर, राम काज करे को आतुर. ಕಾಂಗ್ರೆಸ್ ನಾಯಕರು ಹಿಂದೂಗಳ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೋ